ಗೈಸ್ ಎಲ್ಲರಿಗೂ ನಮಸ್ಕಾರ. ಎಸ್ ಬಿ ಅಕಾಡೆಮಿಗೆ ಸ್ವಾಗತ. ಎಸ್ ಗೈಸ್ ನೋಡ್ಬೋದು, ಇವಾಗ ನಿನ್ನೆ ನಡೆಯುತ್ತಲ್ಲ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ಅದಕ್ಕೆ ತುಂಬ ಜನ ಅಪ್ಲಿಕೇಶನ್ ಹಾಕಿದ್ರಿ. 5 ಲಕ್ಷಕ್ಕಿಂತ ಮೇಲೆ ಅಪ್ಲಿಕೇಶನ್ ಹಾಕಿದ್ರಿ. ಸೊ ಹಾಗಿದ್ರೆ ಅದು ಸ್ಕ್ಯಾಮ್ ಆಯಿತಾ ಅಥವಾ ಏನಾಯಿತು ಅಂತ ನೋಡ್ತಾ ಹೋದರೆ, ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆಯಲ್ಲ, ಇದಕ್ಕೆ ಇವಾಗ ಸ್ಪಷ್ಟೀಕರಣ ಕೊಟ್ಟಿದೆ. ನಿನ್ನೆ ತಿಕೋಟದಲ್ಲಿ ಏನಾಯ್ತಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಈಗ ಏನೇನಾಗಿದೆ ಅಂತೇಳಿ. ನೋಡಿ, ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಖಾಲಿರುವಂಥ ಮಿಕ್ಕುಳಿದ ಸ್ಥಳೀಯ ವೃಂದದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಪ್ರಾಧಿಕಾರದಿಂದ ವತಿಯಿಂದ ಅತ್ಯಂತ ಪಾರದರ್ಶಕವಾಗಿ ಲಿಖಿತ ಪರೀಕ್ಷೆಯನ್ನು 2/8/2026ಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಡೆಸಲಾಗಿದೆ. ಕೆಲವು ಅಭ್ಯರ್ಥಿಗಳು ಪರೀಕ್ಷೆ ನಡೆಯುತ್ತಿದ್ದ ಸಮಯದಲ್ಲಿ ವಿತರಿಸಲಾಗಿದ್ದಂತಹ OMR ಮತ್ತು ಪ್ರಶ್ನೆ ಪತ್ರಿಕೆಯ ಕ್ರಮ ಸಂಖ್ಯೆಗಳು ಒಂದೇ ಆಗಿಲ್ಲ ಅಂತೇಳಿ ಗೊಂದಲ ಸೃಷ್ಟೀಕರಣ ಮಾಡ್ತಾರೆ. ಗೊಂದಲ ಸೃಷ್ಟೀಕರಣ ಮಾಡೋದಷ್ಟೇ ಅಲ್ಲದೆ ಎಲ್ಲ ಅಭ್ಯರ್ಥಿಗಳಿಗೆ ಸೃಷ್ಟೀಕರಣ ಮಾಡ್ತಾರೆ. ಹಾಗಿದ್ರೆ ಆ ಸೆಂಟರ್ಸ್ ಪೂರ ಆ ಗೊಂದಲ ಸೃಷ್ಟೀಕರಣ ಆಗಿರ್ತದೆ. ಹಾಗೂ ಇದರ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಸಾಮಾಜಿಕ ಮಾಧ್ಯಮಗಳ ಮೂಲಕ ಕಳಿಸಿ ಅಭ್ಯರ್ಥಿಗಳನ್ನು ತಪ್ಪು ದಾರಿಗೆ ಎಳೆಯಲು ಪ್ರಯತ್ನ ಮಾಡ್ತಾರೆ. ನೋಡಿ, ಈ ವಿಚಾರದಲ್ಲಿ ಸ್ಪಷ್ಟೀಕರಣ ನೀಡುವುದೇನೆಂದರೆ, ಪ್ರಾಧಿಕಾರವು ಯಾವುದೇ ಪ್ರಕಟಣೆಯಲ್ಲಾಗಲಿ ಅಥವಾ ಯಾವುದೇ ಸೂಚನೆಗಳಲ್ಲಾಗಲಿ ಅಥವಾ ಯಾವುದೇ ಮಾಧ್ಯಮಗಳಲ್ಲಾಗಲಿ OMR ಮತ್ತು ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಒಂದೇ ಇರಬೇಕು ಅಂತೇಳಿ ಯಾವುದೇ ರೂಲ್ಸನ್ನು ಹೇಳಿಲ್ಲ. ಯಾವುದೇ ಇರಬೇಕಂತೇಳಿ ಏನೂ ಹೇಳೇ ಇಲ್ಲ, ಅಥವಾ ಇರಲೇಬೇಕು ಅಂತೇಳಿ ಕಡ್ಡಾಯ ಅಂತೇಳಿ ಏನೂ ಹೇಳೇ ಇಲ್ಲ ಗೈಸ್. ಓಕೆ, OMR ಉತ್ತರ ಪತ್ರಿಕೆಯಲ್ಲಿ ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಮತ್ತು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ತುಂಬಲು ಅವಕಾಶ ಕಲ್ಪಿಸಲಾಗಿರುತ್ತದೆ. OMR ಮತ್ತು ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಒಂದೇ ಇರಬೇಕೆಂದು ತಿಳಿಸಿದ್ದರೆ OMRನಲ್ಲಿ ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಬರೆಯಲು ತಿಳಿಸುವಂಥ ಅಗತ್ಯವೇ ಇರಲಿಲ್ಲ. ಹಾಗಾಗಿ ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕುರಿತು ಅನಗತ್ಯ ಸುಳ್ಳು ಸುದ್ದಿಗಳನ್ನ ಹರಡಿಸ್ತಾರೆ. ಅದು ಹರಡದಂತೆ ನಿಮಗೆ ಕೋರಲಾಗಿದೆ. ಸೊ ತಿಕೋಟದಲ್ಲಿ ಏನು ಪ್ರಕರಣ ಆಗಿತ್ತು ಮತ್ತು ಹಾಸನದಲ್ಲಿ ಏನು ಪ್ರಕರಣ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇವಾಗ ಇವಾಗ ಪ್ರಸನ್ನ ಕುಮಾರ್ ಅವರು ನಿಮಗೆ ಏನು ಕೊಟ್ಟಿದ್ದಾರೆ ಅಂತಂದರೆ ಒಂದು ಸ್ಪಷ್ಟನೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಸೊ ಯಾವತ್ತೂ ಪಾರದರ್ಶಕವಾಗಿರುತ್ತದೆ. ಓಕೆ, ಈ ಮೇಲೆ ನಂಬಿಕೆ ಇರಲಿ. ಯಾಕಂದರೆ ಇವಾಗ ಎಲ್ಲರ ಮೇಲೂ ನಂಬಿಕೆ ಕಳ್ಕೊಂಡಿದ್ದೀವಿ. KPSC ಆಗಲಿ ಅಥವಾ KSP ಆಗಲಿ ಯಾವುದೇ ಇರಲಿ. ಓಕೆ, ಇನ್ನು ನೀಟ್ ಎಕ್ಸಾಮ್ ಏನು ಬರ್ಕೊಂಡ್ರಲ್ಲ, ಸೊ ಇನ್ನು SSC MTS ಬರ್ಸತ್ತಲ್ಲ, SSC GD ಬರ್ಸತ್ತಲ್ಲ, SSC ಮೇಲೆ ಕೂಡ ನಂಬಿಕೆನೇ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಇವಾಗ ನಂಬಿಕೆ ಇರೋದು ಓನ್ಲಿ ಯಾರ ಮ್ಯಾಗ ಅಂತಂದರೆ KA ಮೇಲೆ ನಂಬಿಕೆ ಇಡಿ. ಓಕೆ, KA ಅವರು ಪಾರದರ್ಶಕವಾಗಿ ಎಕ್ಸಾಮ್ನ ನಡೆಸ್ತಾರಂತೇಳಿ ಎಲ್ಲವನ್ನು ಅವ್ರಿಗೆ ಎಕ್ಸಾಮ್ನ ಕೊಡ್ತಿದ್ದಾರೆ. ಹಾಗಾಗಿ ಇವ್ರ ಮೇಲೆ ನಂಬಿಕೆ ಇಟ್ಕೊಳ್ಳಿ, ಎಲ್ಲ ಕೂಡ ಒಳ್ಳೆಯದಾಗುತ್ತೆ. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ವಿಶೇಷತೆ ಆಗಿರ್ತದೆ ಗೈಸ್. ಓಕೆ, ಮತ್ತೇನಾದರೂ ಇದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಬೇಕಾಗಿತ್ತಪ್ಪ ಅಂತಂದರೆ ಅಪ್ಡೇಟ್ ಕೊಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಬರ್ತೀನಿ. ಸೊ ಮತ್ತೇನಾದರೂ ಇತ್ತಪ್ಪ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗಬೇಕು. ಮತ್ತೇನಾದ್ರು ಕಮೆಂಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.